ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಿ, ಖುಷಿಯಾಗಿರಿ, ಹ್ಯಾಪಿಯಾಗಿರಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಮಂತಾ ಸ್ಯಾಮ್ಜಾಮ್. ಫ್ರೆಂಡ್ಸ್, ಇದೊಂದು ಅನ್ಪ್ಲ್ಯಾನ್ಡ್ ಸಂಡೇ ವ್ಲಾಗ್ ಅಂತ ಹೇಳ್ಬೋದು. ನಾವು ಶ್ರೀ ವೆಂಕಟೇಶ್ವರ ಗಾರ್ಮೆಂಟ್ಸ್ ಕಮ್ಮನಹಳ್ಳಿ ರೋಡಲ್ಲಿ ಇರೋ ಈ ಶಾಪಿಗೆ ಹೋಗಿದ್ವಿ. ನಾನು ಈ ಶಾಪಿಗೆ ಮೊದಲು ಹೋಗಿದ್ದೀನಿ. ಇಲ್ಲಿ ನಮಗೆ ಬ್ರ್ಯಾಂಡೆಡ್ ಬಟ್ಟೆಗಳು ತುಂಬ ಕಮ್ಮಿ ಬೆಲೆಗೆ ಸಿಗುತ್ತೆ. ಸೊ ನಾನು ಲಾಸ್ಟ್ ನನ್ನ ವಿಸಿಟಲ್ಲಿ ಹೋದಾಗ ನಾವು ಮಕ್ಕಳ ಬಟ್ಟೆ ನೋಡಿದ್ದೆ. ಹಾಗಾಗಿ ನನಗೊಂದು ಐಡಿಯಾ ಇತ್ತು, ನಾವು ಹೋದರೆ ಅಲ್ಲಿ ನಮಗೆ ಬ್ರ್ಯಾಂಡೆಡ್ ಮಕ್ಕಳ ಬಟ್ಟೆಗಳು ಕಮ್ಮಿ ಬೆಲೆಗೆ ಸಿಗುತ್ತೆ ಅಂತ. ಆ ಒಂದು ಕಾರಣದಿಂದಲೇ ನಾವು ಅಲ್ಲಿ ಹೋಗಿದ್ದು. ಸೊ ನೀವು ಇಲ್ಲಿ ನೋಡ್ಬೋದು, ಡಿಫ್ರೆಂಟ್ ಬ್ರ್ಯಾಂಡೆಡ್ ಬಟ್ಟೆಗಳು ಇಲ್ಲಿ ಸಿಗುತ್ತೆ. ಸೊ ಇದು ಮಗುವಿಗೆ ಬೇಕಾಗಿರೋ ಜಂಪ್ ಸೂಟ್, ರಾಂಪರ್ಸ್ ಹಾಗೂ ಮತ್ತು ಸಣ್ಣ ಮಕ್ಕಳ ಫ್ರಾಕ್ಗಳು ಎಲ್ಲ ಇದೆ. ಇಲ್ಲಿ ಬೇಬಿ ಅಂದರೆ 0 ಸೈಜಿಂದ, ಅಂದರೆ ಮಕ್ಕಳ ಸೈಜಿಂದ ದೊಡ್ಡ ಮಕ್ಕಳವರೆಗೆ 12 ವರ್ಷದ ಮಕ್ಕಳವರೆಗೆ ಅವರ ಬಟ್ಟೆಗಳು ಸಿಗುತ್ತೆ. ಸೊ ಎಲ್ಲ ಬ್ರ್ಯಾಂಡೆಡ್ ಪ್ರಾಡಕ್ಟ್ಗಳು ಬ್ರ್ಯಾಂಡೆಡ್ ರೇಟು ಹಾಕಿರ್ತಾರೆ, ಹಾಗೂ ಅವರ ಆಫರ್ ರೇಟು ಇದರ ಮೇಲೆ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್, ಮ್ಯಾಕ್ಸ್ದು ಬಟ್ಟೆ 449 ರುಪೀಸ್ ಇದ್ದಿದ್ದೆಲ್ಲ ನಮಗೆ 125 ರುಪೀಸಿಗೆ ಸಿಗ್ತಾ ಇದೆ. ನನಗೆ ತುಂಬ ಖುಷಿಯಾಗಿದ್ದು, ಅದು ಒರಿಜಿನಲ್ ಬ್ರ್ಯಾಂಡ್, ಅದ್ರ ಮೇಲೆ ಏನೂ ತೊಂದರೆ ಇಲ್ಲ. ಮೀನ್ಸ್ ಅದು ಒಂದು ಸ್ಟಿಚ್ ಹಾಳಾಗಿರೋದು ಅಥವಾ ಹರಿದೋಗಿರೋದು ಆ ಥರ ಏನೂ ಇಲ್ಲ, ರೀಸ್ಟಿಚ್ ಮಾಡಿರೋದು ಏನೂ ಇಲ್ಲ. ಇದೆಲ್ಲ ಬಲ್ಕಲ್ಲಿ ಬರೋ ಪ್ರಾಡಕ್ಟು. ಸೊ ಇದು ಸರ್ಪ್ಲಸ್ ಅಂತಲೂ ನಾವು ಹೇಳೋಕ್ಕಾಗಲ್ಲ. ಇಲ್ಲಿ ಎಲ್ಲ ಥರದ ಬಟ್ಟೆಗಳು ಸಿಗುತ್ತೆ, ಅಂದರೆ ಮಕ್ಕಳಿಗಷ್ಟೇ ಅಲ್ಲದೆ ದೊಡ್ಡವರಿಗೆ ಹಾಕುವಂಥ ಬಟ್ಟೆಗಳು ಇದೆ. ಹಾಗಾಗಿ ಅವರು ಸೆಪ್ರೇಟ್ ಸೆಕ್ಷನ್ನ ಮಾಡಿದ್ದಾರೆ. ಇಲ್ಲಿ ಮೆನ್ ಸೆಕ್ಷನ್ ಬೇರೆ, ವಿಮೆನ್ ಸೆಕ್ಷನ್ ಬೇರೆ, ಹಾಗೂ ಮಕ್ಕಳ ಸೆಕ್ಷನ್ನೇ ಬೇರೆ ಇದೆ. ಸೊ ನಿಮಗೆ ಬೇಕಾಗಿರೋ ಬಟ್ಟೆಗಳನ್ನು ನೀವಿಲ್ಲಿ ಪರ್ಚೇಸ್ ಮಾಡಬಹುದು. ಅದಲ್ಲದೆ ಇವರ ಹತ್ರ ಫುಟ್ವೇರ್ಸು, ಶೂಸ್ ಕಲೆಕ್ಷನ್ಸ್ ಸಿಕ್ಕಾಪಟ್ಟೆ ಇದೆ. ಮನೆಗೆ ಬೇಕಾಗಿರೋ ಯುಟೆನ್ಸಿಲ್ಸ್ಗಳಿದೆ, ಟವಲ್ಸ್ಗಳ ಕಲೆಕ್ಷನ್ಸ್ ಇದೆ, ಕರ್ಟನ್ ಕಲೆಕ್ಷನ್ಸ್ ಇದೆ, ಕಿಚನ್ ಯುಟೆನ್ಸಿಲ್ಸ್ ಕಲೆಕ್ಷನ್ಸ್ ಇದೆ, ಎಲ್ಲ ರೀಸನೇಬಲ್ ಪ್ರೈಸಿಗೆ. ಫ್ರೆಂಡ್ಸ್, ನನಗೆ ಈಗ 8.5 ತಿಂಗಳು ತುಂಬಿ ಅಂದರೆ ನನಗೀಗ ಆಲ್ಮೋಸ್ಟ್ 35 ವೀಕ್ ರನ್ ಆಗಿರೋದ್ರಿಂದ ಫುಲ್ಲು ವೀಡಿಯೋನು ಮಾಡೋಕ್ಕಾಗ್ತಿಲ್ಲ, ತುಂಬ ಸುಸ್ತಾಗ್ತಾಯಿತ್ತು. ನನ್ನ ಕೈಯಲ್ಲಿ ಆದಷ್ಟು ವೀಡಿಯೋನ ನಾನು ಮಾಡಿ ಹಾಕಿದ್ದೇನೆ. ಬಟ್ ಇಲ್ಲಿ ಕಲೆಕ್ಷನ್ ತುಂಬ ಚೆನ್ನಾಗಿದೆ. ಇವರದೇ ಶ್ರೀ ವೆಂಕಟೇಶ್ವರ ಗಾರ್ಮೆಂಟ್ಸ್ ಅವ್ರದ್ದೇ ಡಿಫ್ರೆಂಟ್ ಯೂನಿಟ್ಸ್ ಆಲ್ ಓವರ್ ಬ್ಯಾಂಗ್ಳೂರಲ್ಲಿದೆ. ಫ್ರೆಂಡ್ಸ್, ಅದರ ಡೀಟೇಲ್ಸ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ. ಫ್ರೆಂಡ್ಸ್, ನಿಮಗೆ ಸಮಯ ಸಿಕ್ಕಾಗ ಒಮ್ಮೆ ಇಲ್ಲಿ ವಿಸಿಟ್ ಮಾಡಿ. ನಿಜವಾಗ್ಲೂ ಒಳ್ಳೊಳ್ಳೆ ಬ್ರ್ಯಾಂಡ್ಗಳ ಬಟ್ಟೆಗಳು, UCB ಬ್ರ್ಯಾಂಡ್ ಆಗಿರ್ಬೋದು, ಬೀಬಾ ಬ್ರ್ಯಾಂಡೆಡ್ ಆಗಿರ್ಬೋದು, ಸೋಚ್ ಬ್ರ್ಯಾಂಡೆಡ್ ಕುರ್ತೀಸು, ಹಾಗೆ ಅವರ ಫುಲ್ ಡ್ರೆಸ್ಗಳು ಪ್ರೈಸ್ ಸ್ಟಾರ್ಟಿಂಗ್ ವಿತ್ 2000, 3000 ಪ್ರೈಸ್ ಬಟ್ಟೆಗಳೆಲ್ಲ ನಮಗೆ ಒಂದು 800, 850 ಆ ರೇಂಜಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಹಾಗೂ ಅವರ ಸ್ಯಾಂಡಲ್ಸ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ಅವರು ಡಿಫ್ರೆಂಟ್ ಯೂನಿಟ್ಸ್ ಇರೋದ್ರಿಂದ ನಿಮ್ಮ ಮನೆಗೆ ಹತ್ತಿರ ಆಗೋ ಯೂನಿಟಲ್ಲಿ ಹೋಗಿ ನೀವು ಒಮ್ಮೆ ನೋಡಿ. ಅವ್ರ ಕಲೆಕ್ಷನ್ ಸೂಪರ್ ಆಗಿದೆ, ಮತ್ತು ಬಟ್ಟೆಗಳಲ್ಲಿ ಯಾವುದು ಪ್ರಾಬ್ಲಮ್ ಇಲ್ಲ. ಎಕ್ಸ್ಪೆಷಲಿ ನೀವು ಮಗುವಿನ ಬಟ್ಟೆ ಖರೀದಿ ಮಾಡ್ತೀರಂದರೆ ಇಲ್ಲಿಂದ ಖರೀದಿ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಫ್ರೀ ಇದ್ದಾಗೆ ಒಮ್ಮೆ ವಿಸಿಟ್ ಮಾಡಿ. ಫ್ರೆಂಡ್ಸ್, ನೀವೇನಾದರೂ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನನಗೆ ಪ್ರೋತ್ಸಾಹ ಸಿಗುತ್ತೆ ಮತ್ತೆ ಬೇರೆ ವಿಡಿಯೋನ ಶುರು ಮಾಡಲಿಕ್ಕೆ. ಅದೆಲ್ಲ ಮುಗಿಯೋಷ್ಟೊತ್ತಿಗೆ ಲಂಚ್ ಟೈಮ್ ಆಗಿತ್ತು. ಹತ್ತಿರದಲ್ಲಿರೋ ಕಾವೇರಿ ಕೆಫೆಗೆ ಹೋಗಿದ್ವಿ. ಫ್ರೆಂಡ್ಸ್, ಇಲ್ಲಿ ಕಾವೇರಿ ಕೆಫೆಯಲ್ಲಿ ಕೆಳಗಡೆ ಸೆಲ್ಫ್ ಸರ್ವಿಸ್ ಇದೆ, ಮೇಲ್ಗಡೆ ನಮಗೆ ಟೇಬಲ್ ಸರ್ವಿಸ್ ಇದೆ. ಸೊ ನಾವು ಮೇಲ್ಗಡೆ ಬಂದಾಗ ಇಲ್ಲಿ ಬಾಳೆ ಎಲೆಯಲ್ಲಿ ಊಟ ಸಿಗುತ್ತೆ. ಸೊ ಇದು ಪ್ಯೂರ್ ವೆಜಿಟೇರಿಯನ್ ರೆಸ್ಟೋರೆಂಟ್ ಫ್ರೆಂಡ್ಸ್. ಸೊ ನೀವು ಇಲ್ಲಿ ನೋಡ್ಬೋದು, ಬಾಳೆ ಎಲೆಯಲ್ಲಿ ಫುಡ್ಡನ್ನು ಸರ್ವ್ ಮಾಡ್ತಾರೆ. ತುಂಬ ಟೇಸ್ಟಿಯಾಗಿತ್ತು ಫುಡ್ಡು. ಫ್ರೆಂಡ್ಸ್, ಈ ಊಟ ಅನ್ಲಿಮಿಟೆಡ್ ಊಟ ಆಗಿದೆ. ಕೆಲವೊಂದು ಐಟಮು ಲೈಕ್ ವಡೆ ಎಲ್ಲ ಅನ್ಲಿಮಿಟೆಡ್ ಅಲ್ಲ, ಬಟ್ ರೈಸ್, ಸಾಂಬಾರ್, ಪಲ್ಯ ಅದು ಮತ್ತು ಬನಾನಾನು ಸರ್ವ್ ಮಾಡ್ತಾರೆ, ಅದೆಲ್ಲ ಅನ್ಲಿಮಿಟೆಡ್ ಆಗಿತ್ತು. ಸೊ ತುಂಬ ಟೇಸ್ಟಿಯಾಗಿರೋ ಫುಡ್ಡನ್ನು ನಾವು ಇಲ್ಲಿ ತಿಂದ್ವಿ ಅಂತ ಹೇಳಬಹುದು. ತುಂಬ ದಿನ ಆದಮೇಲೆ ಆ ಥರ ಒಂದು ಬಾಳೆ ಎಲೆಯಲ್ಲಿ ವೆಜಿಟೇರಿಯನ್ ಊಟ ಮಾಡಿದ್ದು ನನಗಂತೂ ತುಂಬಾ ಖುಷಿ ಕೊಟ್ಟಿತ್ತು. ನಂಗೆ ತುಂಬ ದಿನದಿಂದ ಆ ಥರ ಊಟ ಮಾಡಬೇಕು ಅಂತ ಅನಿಸ್ತಾ ಇತ್ತು.
ನನ್ನ ಮೊದಲನೇ ಮಗಳು ಸಮಂತ ಹುಟ್ಟೋ ಟೈಮಿಗೆ ಕೋವಿಡ್ ಇರೋ ಕಾರಣದಿಂದ ನಾವೆಲ್ಲೂ ಹೋಗಲಿಕ್ಕಾಗಿಲ್ಲ. ಹಾಗೂ ತುಂಬ ಭಯ ಇತ್ತು ನಮ್ಗೆ. ಹೊರಗಿಂದ ಫುಡ್ಡನ್ನು ತರಿಸಿ ಮನೇಲಿ ತಿನ್ನೋಕ್ಕಾಗ್ತಾ ಇರಲಿಲ್ಲ. ಹಾಗೂ ಹೊರಗಡೆ ಅಂತೂ ಕಾಲಿಡೋಕ್ಕೆ ಆಗಿರಲಿಲ್ಲ. ಕೊನೆಗೆ ನನ್ನ ಪ್ರೆಗ್ನೆನ್ಸಿ ದಿನ ಬರೋ ತನಕ ಲಾಕ್ಡೌನು ಅದು ಇದು ಹಾಗೆ ಇತ್ತು. ಬಟ್ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ನನ್ನ ಪ್ರೆಗ್ನೆನ್ಸಿ ಕ್ರೇವಿಂಗ್ಸು ಎಲ್ಲ ಫುಲ್ಫಿಲ್ ಆಗ್ತಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ನಮಗೆ ಆರಾಮಾಗಿ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರಬಹುದು. ಅದೊಂದು ತುಂಬ ಖುಷಿ ಕೊಡೋ ವಿಷಯ. ನೀವು ಯಾರೆಲ್ಲ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಕೋವಿಡ್ ಟೈಮಲ್ಲಿ ಪ್ರೆಗ್ನೆಂಟ್ ಆಗಿದ್ರಿ, ನಿಮಗೇನೇನಾಯಿತು ಅದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಇಲ್ಲಿ ಊಟ ತುಂಬ ಚೆನ್ನಾಗಿತ್ತು. ನಮಗೆ ಚಪಾತಿ, ಸಾಗು, ವಡೆ, ಆಮೇಲೆ 2 ಥರದ ಚಟ್ನಿ ಎಲ್ಲ ಇತ್ತು. ಸೊ ಇದು ಅನ್ಲಿಮಿಟೆಡ್ ಫುಡ್. ನಾನು ಇಲ್ಲಿ ಬಿಲ್ನ ಅಟ್ಯಾಚ್ ಮಾಡಿದ್ದೀನಿ. ಒಬ್ಬರಿಗೆ 200 ರೂಪಾಯಿ ಥರ ಚಾರ್ಜ್ ಮಾಡಿದ್ದಾರೆ. ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಎದ್ದ ನಂತರ ಒಂದು ಮಾವಿನ ಹಣ್ಣು ತಿಂದೆ. ಸೊ ಈಗ ನಾನು ಅಲ್ಲಿ ಏನು ಪರ್ಚೇಸ್ ಮಾಡಿದೆ ಅನ್ನೋದನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ಮಿಟನ್ಸ್ ಬೇಕಿತ್ತು. ಸೊ ನಾನು ಮಿಟನ್ಸು, ಕ್ಯಾಪ್ಸು, ಸಾಕ್ಸ್ ಇರೋ ಒಂದು ಸೆಟ್ಟನ್ನು ತೊಗೊಂಡೆ. ಹಾಗೂ 2 ಜಂಪ್ ಸೂಟ್ನ ತೊಗೊಂಡೆ. ಹಾಗೂ ಅದ್ರ ಜೊತೆಗೆ 2 ಟವಲ್ ತೊಗೊಂಡಿದ್ದೀನಿ ಮಗುಗಂತ. ಸೊ ತುಂಬ ಸಾಫ್ಟ್ ಇದೆ, ಎಲ್ಲ ಕಾಟನ್ ಮೆಟೀರಿಯಲ್. ಹಾಗಾಗಿ ನಾವು ಅದನ್ನು ಮಗುಗೆ ಈಸಿಯಾಗಿ ಯೂಸ್ ಮಾಡ್ಬೋದು. ನೀವಿಲ್ಲಿ ನೋಡ್ಬೋದು. ನಾನು ಆ್ಯಕ್ಚುಲಿ ನನ್ನ ಮೊದಲನೇ ಮಗಳ ಬಟ್ಟೆಗಳಿದೆ, ಬಟ್ ಎಲ್ಲ ಪಿಂಕ್ ಕಲರಲ್ಲಿದೆ. ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು ಅಂತ ಈ 2 ಜಂಪ್ ಸೂಟ್ನ ನಾನು ಪರ್ಚೇಸ್ ಮಾಡಿದ್ದೀನಿ. ಒಂದು ನೀಲಿ ಕಲರು, ಇನ್ನೊಂದು ಹಳದಿ ಕಲರು. ಸೊ ನೀವಿಲ್ಲಿ ನೋಡ್ಬೋದು. ಇದು ಮ್ಯಾಕ್ಸ್ ಬ್ರ್ಯಾಂಡೆಡ್ ಜಂಪ್ ಸೂಟ್. ಸೊ ತುಂಬ ಸಾಫ್ಟ್ ಆಗಿದೆ. ನಾನಿಲ್ಲಿ ಸೈಜು 3 to 6 ಮಂತ್ ತೊಗೊಂಡ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ 0 to 3 ಅಥವಾ ನ್ಯೂ ಬಾರ್ನ್ ತೊಗೋಬೇಕಿತ್ತು. ನಾನು ಅರ್ಜೆಂಟಲ್ಲಿ 3 to 6 ಮಂತ್ ತೊಗೊಂಡಿದ್ದೀನಿ. ಪ್ರೈಸ್ ನೀವು ನೋಡ್ಬೋದು 449 ರೂಪಾಯಿ. ಇದು ಮ್ಯಾಕ್ಸ್ ಫ್ಯಾಷನ್ ಇದಲ್ಲ, ಅವರ ಬ್ರ್ಯಾಂಡೆಡ್ ಜಂಪ್ ಸೂಟ್. ಬಟ್ ಇದು ನಮಗೆ ಸಿಗ್ತಾ ಇರೋದು 129 ರೂಪೀಸ್. ಸೊ ಇಲ್ಲಿ ಪ್ರೇಮ್ ಟೆಕ್ಸ್ಟೈಲ್ಸ್ 2 ಅಂತ ಇದೆ. ಇದು ನಥಿಂಗ್ ಬಟ್ ಶ್ರೀ ವೆಂಕಟೇಶ್ವರ ಗಾರ್ಮೆಂಟ್ಸ್ ಅವ್ರದ್ದೇ. ಸೊ ಬಟ್ಟೆಲಿ ಏನೂ ಪ್ರಾಬ್ಲಮ್ ಇಲ್ಲ. ಹೋಲ್ ಆಗಲಿ ಅಥವಾ ಬೇರೆ ಎಲ್ಲೋ ಹರಿದೋಗಿದೆ ಮತ್ತು ಸ್ಟಿಚ್ ಮಾಡಿದ್ದಾರೆ ಅನ್ನೋ ಪ್ರಾಬ್ಲಮ್ ಏನೂ ಇಲ್ಲ. ಸೊ ಇದನ್ನು ತೊಗೊಂಡೆ. ಇದು ಲಯನ್. ಇದು ಆ್ಯಕ್ಚುಲಿ ಇದು 2 ಬಾಯ್ಸಿಗೆ ಸೂಟ್ ಆಗೋ ಥರ ಇದೆ. ಬಟ್ ಬಿಕಾಸ್ ನನ್ನ ಮಗಳದು ಕೆಲವು ಬಟ್ಟೆಗಳು ಇರೋದ್ರಿಂದ ಅದೆಲ್ಲವೂ ಪಿಂಕ್ ಕಲರಲ್ಲಿರೋದ್ರಿಂದ ನನಗೆ ಬೇರೆ ಕಲರ್ ಬೇಕಿತ್ತು. ಸೊ ಹಾಗಾಗಿ ಇದೆರಡು ಚೆನ್ನಾಗಿದೆ, ಕ್ಯೂಟಾಗಿದೆ ಅಂತ ಹೇಳಿ ಇದನ್ನು ಪರ್ಚೇಸ್ ಮಾಡಿದ್ದೀನಿ ಫ್ರೆಂಡ್ಸ್. ಸೊ ಇದ್ರದ್ದು ಬೆಲೆನೂ ಸೇಮ್ 129 ರೂಪೀಸ್. ಸೊ ನನಗೆ ತುಂಬ ವರ್ತ್ ಅನ್ನಿಸ್ತು. ಬ್ರ್ಯಾಂಡೆಡ್ ಹಾಗೂ ಸಾಫ್ಟ್ ಕಾಟನ್ ಮಟೀರಿಯಲ್. ಸೊ ಚೆನ್ನಾಗಿದೆ. ನಾನು ಇದನ್ನೆಲ್ಲ ವಾಶ್ ಮಾಡಿ ತೆಗೆದಿಟ್ಕೋಬೇಕು ಡೆಲಿವರಿಗಿಂತ ಮುಂಚೆ. ಅದಕ್ಕಿಂತ ಮುಂಚೆ ಒಮ್ಮೆ ಒಂದು ವಿಡಿಯೋ ಮಾಡೋಣ. ಇದು ತಮ್ಮೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ. ನ್ಯೂ ಬಾರ್ನ್ ಬೇಬಿ ಇರೋ ಮನೆಯಲ್ಲೆಲ್ಲರಿಗೂ ಯೂಸ್ ಆಗುತ್ತೆ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ನಾನು ಇಲ್ಲಿ ಪ್ರೈಸ್ ಟ್ಯಾಗ್ ಇನ್ನೂ ಕಟ್ ಮಾಡಿಲ್ಲ, ನಿಮಗೋಸ್ಕರ ಇದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದರೊಂದಿಗೆ ಮ್ಯಾಚ್ ಆಗಲಿ ಅಂತ 1 ಪೇರ್ ಆಫ್ ಮಿಟನ್ಸ್ ಮತ್ತು ಸಾಕ್ಸ್ನ ತೊಗೊಂಡಿದ್ದೀನಿ. ನಾನು ಆಲ್ರೆಡಿ ಮೀಶೋದಲ್ಲಿ ಬೇರೆ ಮಿಟನ್ಸ್, ಸಾಕ್ಸ್, ಕ್ಯಾಪ್ನ ಆರ್ಡ್ರ್ ಮಾಡಿದ್ದೆ. ಸೊ ಹಾಗಾಗಿ ಮತ್ತೆ ಅದ್ರ ಮೇಲೆ ಇನ್ವೆಸ್ಟ್ ಮಾಡೋ ಮನಸ್ಸಿರಲಿಲ್ಲ. ಬಟ್ ಈ ಕಲರು ಈ ಜಂಪ್ ಸೂಟಿಗೆ ಮ್ಯಾಚ್ ಆಗುತ್ತೆ ಅಂತ ಇದನ್ನು ತೊಗೊಂಡೆ. ಇದ್ರದ್ದು ಅಮೌಂಟು 80 ರೂಪೀಸ್ ಆಯಿತು ನನಗೆ. ಕ್ಯಾಪು, ಮಿಟನ್ಸ್ ಮತ್ತು ಸಾಕ್ಸು. ಮತ್ತು ನಾನು ಹೇಳಿದ ಹಾಗೆ ಇದು ಸಾಫ್ಟ್ ಕಾಟನ್ ಟವೆಲ್ ಫ್ರೆಂಡ್ಸ್. ಸೊ ಪ್ಯೂರ್ ವೈಟ್ ಹಾಫ್ ವೈಟ್ ಕಾಟನ್ ಟವೆಲ್ ತುಂಬಾ ಚೆನ್ನಾಗಿದೆ. ನೀವಿಲ್ಲಿ ನೋಡ್ಬೋದು. ಇದರ ಪ್ರೈಸು 49 ರೂಪೀಸ್. 100% ಕಾಟನ್, 29x29 ಇಂಚಸ್ ಇದೆ. ಸೊ ಮಗುನ ಈಸಿಯಾಗಿ ರ್ಯಾಪ್ ಮಾಡಿ ತೊಗೋಬೋದು. ಅಗಲ ಇದೆ ಮತ್ತು ಥಿಕ್ನೆಸ್ ತುಂಬ ಚೆನ್ನಾಗಿದೆ. ಸೊ 2 ಟವಲ್ಲು ಇದರಲ್ಲಿ ತೊಗೊಂಡಿದ್ದೀನಿ. ಸೊ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿ ತನಕ ಪ್ಲೀಸ್ ಟೇಕ್ ಕೇರ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಮತ್ತೊಂದು ಮನವಿ ಏನಂದರೆ, ನೀವ್ಯಾರಾದರೂ ನನ್ನ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಿ ಅಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನನಗೆ ಮತ್ತಷ್ಟು ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಬರೋಕ್ಕೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ. ಹೋಪ್ ಯು ಡೂ ಇಟ್ ವಿದೌಟ್ ಫರ್ಗೆಟಿಂಗ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.